ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭೂಮಿ ಮತ್ತು ಅಚ್ಯುತ ನಿಜವಾಗ್ಲೂ ಕೂಡ ಇಬ್ಬರು ಒಂದಾಗ್ಬಿಟ್ರ. ಇತ್ತ ಕಡೆ ಮನೆಯವ್ರ ಮುಂದೆ ಇಷ್ಟು ದಿನ ಅಜಿತ್ ಇದ್ದಿದ್ದೇ ಬೇರೆ, ಇವಾಗ ಇರ್ತಿರೋದೇ ಬೇರೆ. ಈ ಕಡೆ ಭೂಮಿಗೆ ಅಜಿತ್ ಮೇಲೆ ಲವ್ ಆಗಿದೆ, ಹಾಗಾದರೆ ಅಜಿತ್ಗೂ ಕೂಡ ಭೂಮಿ ಮೇಲೆ ಲವ್ ಆಗೋಯ್ತಾ? ಎಲ್ಲದರ ನಡುವೆ ಅಶ್ವಿನಿ ದೇವಿಯಾನಿನ ಮಕಾಡೆ ಮಲಗಿಸೋಕೆ ರೆಡಿ ಆಗಿದ್ದಾರೆ. ಹಾಗಾದರೆ ಇಲ್ಲಿ ದೇವಿಯಾನಿಗೆ ಚೊಳ್ಳೆ ಹಣ್ಣನ್ನು ತಿನ್ಸೇ ಬಿಟ್ಲ ಈ ಕಡೆ ಭೂಮಿ. ಕತೆ ಏನಾಯಿತು? ಸ್ಟೋರಿ ಮೇಲೆ ಲಾಕ್ ಆಗಿದ್ದಾಳೆ ಭೂಮಿ. ಆಗಿದ್ರೆ ಏನಾಯಿತು, ಏನು ಗೊತ್ತಾ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಭೂಮಿ ಅಜಿತ್ ಎಷ್ಟರ ಮಟ್ಟಿಗೆ ಇದ್ದಾರೆ ಅಂದರೆ ನಿಜವಾಗ್ಲೂ ಒಂದೇ ಆಗಿಬಿಟ್ರೇನೋ ಅನ್ನುವಷ್ಟರ ಮಟ್ಟಿಗಿದ್ದಾರೆ. ಯಾಕಂದರೆ ಇಲ್ಲಿ ಭೂಮಿ ನೆಲ ಮೇಲೆ ಮಲ್ಕೊಂಡಿದ್ದಾಗ ಅಜಿತ್ ಬಂದು ತನ್ನ ಅಪ್ಪ ಮತ್ತೆ ಬಂದು ನೋಡಿದ್ರೆ ಮನೆಯವ್ರ ಕೈಗೆ ಮತ್ತೆ ಸಿಕ್ಬಿಟ್ರೆ ಏನು ಮಾಡೋದು? ಅದೇ ಕಾರಣಕ್ಕೆ ಚಾಪ ಮೇಲೆ ಮಲಗೋ ಬದಲು ಮಂಚದ ಮೇಲೆ ಮಲ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಮೊದಲಲ್ಲಿ ನಿಜವಾಗ್ಲೂ ಕೋಪ ಮಾಡಿಕೊಂಡು ಚಂಡಿ ಅವತಾರನೇ ತಾಳ್ಬಿಡ್ತಾಳೆ ಇಲ್ಲಿ ಭೂಮಿ. ಆದರೆ ಅದಾದ ನಂತರ ಅಜಿತ್ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಬದಲು ಸರಿ ಆಯಿತು, ಬೇಡ, ತೊಂದರೆ ಆಗೋದು ಬೇಡ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಏನೂ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹೆವಿ ಮೆಲ್ಲೋ ಡ್ರಾಮಾ ಮಾಡಿಬಿಡ್ತಾರೆ ಅಜಿತ್. ಈ ಅಜಿತ್ನ ಮೆಲ್ಲೋ ಡ್ರಾಮಕ್ಕೆ ಹಾಗೆ ಭೂಮಿ ಫಿದಾ ಆಗಿದೆ. ಅಯ್ಯೋ, ನನ್ನಿಂದ ಯಾಕೆ ಇವ್ರಿಗೆ ತೊಂದರೆ, ಪಾಪ ನನ್ನಿಂದ ಯಾಕೆ ಇವ್ರು ಕಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಇನ್ನೋಸೆಂಟ್ ಭೂಮಿ ಇಲ್ಲಿ ಸರಿ ಆಯಿತು, ಮಂಚದ ಮೇಲೆ ಮಲ್ಕೋತೀನಿ ಅಂತ ಹೇಳಿ ಮಲ್ಕೋತಾರೆ. ಈ ಕಡೆ ಅಜಿತ್ಗೂ ನಿದ್ರೆ ಬರ್ತಿಲ್ಲ, ಆ ಕಡೆ ಭೂಮಿಗೂ ನಿದ್ರೆ ಬರ್ತಿಲ್ಲ. ಇಬ್ರು ಕೂಡ ನಿದ್ರೆ ಬಾರದೆ ಎದ್ದು ಬಿಡ್ತಾರೆ. ಏನು ನಿನಗೂ ಕೂಡ ಪಕ್ಕದಲ್ಲಿ ಇದು ಜೇನನ್ನು ಗೂಡು ಕಟ್ಕೊಂಡಿರೋ ಹಾಗೆ, ಜೇನುಳ ಮುತ್ಕೊಂಡಿರೋ ಹಾಗೆ ಅನ್ನಿಸ್ತಾ ಇದೆಯಾ ಅಂದಾಗ ಹೌದು ಅಂತ ಭೂಮಿ ಹೇಳ್ತಾರೆ. ಹಾಗಿದ್ರೆ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆ, ಇರು ಅಂತ ಹೇಳಿ ಹೋಗಿದ್ದೆ. ಒಂದಷ್ಟು ದಿಂಬ ಲಾಟ್ಗಳನ್ನ ತೊಗೊಂಡು ಬರ್ತಾರೆ. ಒಂದಷ್ಟು ದಿಂಬಗಳನ್ನು ತೊಗೊಂಡು ಮಧ್ಯದಲ್ಲಿ ಹಾಕೋತಾರೆ. ಮಧ್ಯದಲ್ಲಿ ಹಾಕ್ಕೊಂಡಿದ್ದೆ, ಈಗ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಮಲ್ಕೊಂಬಿಡೋಣ ಅಂತ ಹೇಳಿ ಹೇಳ್ತಾರೆ. ಹೌದಾ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ವಾ ಅಂದಾಗ ಖಂಡಿತ ಆಗಲ್ಲ. ಈಗ ನೋಡು, ನೀನು ಚಾಪೆ ದಿಂಬು ಯಾರೇ ಬಂದರೂ ಕೂಡ ಹಾಗೆ ಚುಯಿ ಅಂತ ಹೇಳಿ ದಬ್ಬಿಡ್ಬೋದು. ಆದರೆ ಇದನ್ನು ದಿಂಬುಗಳನ್ನು ದಬ್ಬಿ ಎಸೆಯೋದು ಕಷ್ಟ ಅಲ್ವಾ, ತಡ ಆಗಿಬಿಡುತ್ತಲ್ವ ಅಂತ ಅಜಿತ್ ಹೇಳಿದಾಗ ಹೌದಲ್ವಾ, ನೀವು ಹೇಳ್ತಿರೋದು ನಿಜ ಅಲ್ವಾ, ಯಾರೇ ಬಂದರೂ ಚಾಪೆ ತುಂಬನ ಈಸಿಯಾಗಿ ದಬ್ಬಿಡ್ಬೋದು, ಆದರೆ ಇದನ್ನು ಎಸೆಯೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚಾಪೆ ದಿಂಬನ ಮೇಲೆ ಮಲ್ಕೊಳ್ಳೋದು ಈಸಿ ಅಲ್ವಾ ಅಂತ ಹೇಳಿ ಇಲ್ಲಿ ಹೇಳ್ತಾಳೆ ಸಾಹೇಬ್ರೆ ಅಲ್ವಾ ಅಂತ ಹೇಳಿ ಇಲ್ಲಿ ಭೂಮಿ. ಅಯ್ಯೋ ಭೂಮಿ, ಅದಕ್ಕೆ ಯಾಕೆ ಅನ್ಕೋತೀಯ, ಇದಕ್ಕೂ ನನ್ನ ಹತ್ರ ಸಲ್ಯೂಷನ್ ಇದೆ. ಈ ಬೆಡ್ಶೀಟ್ ಕೊಡು, ನೋಡು, ಈ ಬೆಡ್ಶೀಟನ್ನ ಇಬ್ಬರು ಹೊತ್ಕೊಂಡು ಮಲ್ಕೊಂಡು ಇದ್ರ ಮಧ್ಯ ಹಾಕ್ಕೊಂಡ್ರೆ ಗೊತ್ತೇ ಆಗಲ್ಲ ಯಾರಿಗೂ ಕೂಡ ನಮ್ಮಿಬ್ಬರ ನಡುವೆ ದಿಂಬಿದೆ ಅಂತ. ಆರಾಮಾಗಿ ನಾವು ಕೂಡ ಮಲ್ಕೋಬೋದು ಅಂದಾಗ. ಆದರೂ ಕೂಡ ಇನ್ನೂ ಒಂದು ಎರಡು ಕನ್ಫ್ಯೂಷನ್ಸ್ ಆಗೇ ಇದೆ, ಬಟ್ ಇಟ್ಸ್ ಓಕೆ, ಆಯಿತು ಅಂತ ಹೇಳ್ತಾರೆ. ಇಬ್ಬರು ಕೂಡ ಹಾಗೆ ಮಲ್ಕೋತಾರೆ. ತದನಂತರ ಇತ್ತ ಕಡೆ ಅಶ್ವಿನಿ ಹತ್ರ ಬಂದದ್ದೇ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಅಫಿಡವಿಟ್ ಬಗ್ಗೆ ಮಾತನಾಡ್ತಿದ್ದಾರೆ. ಫೈನಲಿ ಇಲ್ಲಿ ಶ್ರವಣ ಅವಳ ಹೆಸರನ್ನು ಮನಸ್ವಿನಿಯಾಗಿ ಬದಲಾಯಿಸಿದ್ದಾರೆ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದೆ. ಅದನ್ನೆಲ್ಲ ನೋಡಿ ಅಶ್ವಿನಿ ಅಂತೂ ಫುಲ್ ಖುಷಿ ಆಗ್ತಿದ್ರೆ, ಇಲ್ಲಿ ದೇವ್ಯಾನಿ ಅಂತೂ ಕೂಡ ಸಿಡಿದು ಹೋಗ್ತಿದ್ದಾರೆ. ಈ ಕಡೆ ಶ್ರವಣ್, ಇನ್ನು ಮುಂದೆ ನಿನಗೆ 1,00,000 ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಇರಬೇಕು, ಆ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು, ಆ ರೀತಿ ನೋಡ್ಕೋತೀನಿ ಮಗಳೇ. ನೀನು ತುಂಬ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಲೋ ಒಂದು ಇದು ಮೇಂಟೈನ್ ಮಾಡ್ತಿದ್ಯಾ, ನಾನು ಅದನ್ನು ಅಬ್ಸರ್ವ್ ಮಾಡಿದೆ, ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ಅದ ಕಡೆ ಅಜ್ಜಿ ಕೂಡ ಹೌದು, ಇಷ್ಟು ದಿನ ನಾನು ಅಪ್ಪು ಮತ್ತು ಅಂಜು ಎಲ್ರಿಗೂ ಕೂಡ ಮಂತ್ಲಿ ಪಾಕೆಟ್ ಮನಿ ಆಗ್ತಾ ಇದೆ, ಇನ್ನು ಮುಂದೆ ನಿನಗೂ ಕೂಡ ಆಗ್ತೀನಿ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿದ್ರೆ ನಿಜವಾಗ್ಲೂ ದೇವಿಯಾನಿ ಕಣ್ಣಾಮಂಡಲ ಆಗ್ಬಿಡ್ತಾರೆ. ಏನಪ್ಪಾ ಇದು, ಈ ರೀತಿ ಆಗ್ತಾ ಇದೆಯಲ್ಲ, ಉಲ್ಟಾ ಹೊಡಿತಿದ್ಯಲ್ಲ, ಈ ಮನೆಯವರೆಲ್ಲ ಇವಳನ್ನ ಎತ್ತಿ ಮೆರೆಸ್ತಿದಾರಲ್ಲ ಅಶ್ವಿನಿನ. ಇದೇ ರೀತಿ ಆಗ್ಬಿಟ್ಟೆ, ನನಗೆ ಆಸ್ತಿ ಸಿಗೋಕ್ಕೂ ಮುನ್ನ ಎಲ್ಲ ಇವಳೇ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ. ಇದನ್ನ ಮೊದಲು ತಡೆದು ಇವಳನ್ನ ನನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಹೇಳಿ ದೇವಿಯಾನಿ ಅನ್ಕೋತಾರೆ. ನಂತರ ರೂಮಿಗೆ ಹೋಗಿದ್ದಾಗ ಅಶ್ವಿನಿನ ಕರೀತಾರೆ. ಅಶ್ವಿನಿ ಅಂತೂ ಏನಿದು, ಒಂದೇ ಮನೇಲಿ ಇದ್ಕೊಂಡು ಫೋನ್ ಮಾಡಿ ಕರ್ಸ್ಕೊಳ್ಳೋದು ಏನಿತ್ತು, ನನ್ನ ಹತ್ರ ನೀವೇ ರೂಮ್ ಹತ್ರ ಬಂದು ಮಾತಾಡ್ಬೋದಿತ್ತಲ್ವಾ ಅಂದಾಗ ಕೆಲವೊಮ್ಮೆ ನಿನಗೆ ನೆನಪು ಮಾಡಬೇಕಾಗತ್ತಾ, ನಾನೇ ಇಲ್ಲಿಗೆ ನಿನ್ನ ಕರೆಸ್ಕೊಂಡಿರೋದು, ಯಾರು ನಿನ್ನನ್ನು ಕರೆಸ್ಕೊಂಡಿರೋದು ಅನ್ನೋದನ್ನು ನೆನಪು ಮಾಡಬೇಕು ಅಂತಾನೆ ಈ ರೀತಿ ಮಾಡೋದು ಅಂತ ದೇವಿಯಾನಿ ಹೇಳ್ತಾರೆ. ಏನಿದೆಲ್ಲ ಶ್ರವಣ್, ಇದ್ದಕ್ಕಿದ್ದಂತೆ ಯಾಕೆ ನಿನ್ನ ಹೆಸರನ್ನ ಚೇಂಜ್ ಮಾಡಿಸಿದ್ದು ಮನಸ್ವಿನಿ ಅಂತ ಅಂದಾಗ ನಿಮಗೂ ಕೂಡ ಗೊತ್ತದೆ ಅಲ್ವಾ ಶ್ರವಣ್ ಎಂಥ ಎಮೋಷ್ನಲ್ ಫುಲ್ ಅಂತ, ಅದಕ್ಕೋಸ್ಕರ ಆ ರೀತಿ ಮಾಡಿದಾರಪ್ಪ, ನನಗೇನು ಗೊತ್ತು ಅಂದಾಗ ಹೌದಾ, ಇದನ್ನು ನಂಬೇಕಾ ಅಂತ ದೇವಿಯಾನಿ ಹೇಳಿದ್ದಕ್ಕೆ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅಶ್ವಿನಿ, ನಾನು ಶ್ರವಣ್ಣ ಏನೂ ಕೇಳೋದಿಲ್ಲ ಅಂತ ಏನಾದರೂ ಈ ರೀತಿ ಹೇಳ್ತಿದ್ಯಾ ಅಂತ ದೇವಿಯಾನಿ ಹೇಳಿದಕ್ಕೆ ಆ ರೀತಿ ಏನಿಲ್ಲಪ್ಪ, ಹೋಗಿ ಕೇಳ್ಕೊಬೋದು, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ಅದೇ ಕಾರಣಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ವಾತ್ಸಲ್ಯ,
ಕಾಲೋನಿನ ಖಾಲಿ ಮಾಡಿಸೋದನ್ನು ಮರಿಬೇಡ ನಾಳೆ ಅಂದಾಗ ಖಂಡಿತ ಮರೆಯೋದಿಲ್ಲ, ನಾಳೆ ನಿಮ್ಮ ಕೆಲಸ ಆಗತ್ತೆ ಅಂತ ಹೇಳಿ ಹೊರಟ್ಬಿಡ್ತಾಳೆ. ನಂತರ ಇಲ್ಲಿ ದಿವ್ಯಾನಿ ಅನ್ಕೋತಿದ್ದಾರೆ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಬೆರಳು ಕೊಟ್ಟರೆ ಇಡೀ ಹಸ್ತಾನೇ ನುಂಗೋಳು ಅಂತ ಹೇಳಿ, ಅಂತ ನಿನ್ನ ಹತ್ರ ನಾನಿಷ್ಟು ಹುಷಾರಾಗಿರಬೇಕು ಅಂತಲೂ ಗೊತ್ತು. ಅದೇ ಕಾರಣಕ್ಕೆ ಒಂದು ಬ್ಯಾಕಪ್ ಇರಲಿ ಅಂತ ಸಾಕ್ಷಿನ ಕೂಡ ಜೊತೆಲಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಿನಗೆ ಯಾವತ್ತೂ ಕೂಡ ಲಗಾಮ್ ಹಾಕ್ತಾ ಇದ್ದರೆ ಖಂಡಿತ ತಪ್ಪಾಗ್ಬಿಡತ್ತೆ. ನಿನ್ನನ್ನು ಹೇಗೆ ಯೂಸ್ ಮಾಡ್ಕೋಬೇಕೋ ಹಾಗೆ ಯೂಸ್ ಮಾಡ್ಕೊಂಡು ಕಳಿಸ್ಬೇಕಾಗತ್ತೆ ಅಂತ ದೇವ್ಯಾನಿ ಅನ್ಕೋತಾ ಇದ್ರೆ ಹೊರಗಡೆ ಹೋಗಿರ್ತಕ್ಕಂಥ ಅಶ್ವಿನಿ ವಾಪಸ್ ಬಂದಿದ್ದೆ. ಅವಳು ಕೂಡ ದೇವ್ಯಾನಿ, ನೀನು ಈ ಚಾಪೆ ಕೆಳಗಡೆ ನುಗ್ಗಿದ್ರೆ ನನ್ನ ರಂಗೋಲೆ ಕೆಳಗಡೆ ನುಗ್ಗೋದು ತುಂಬ ಚೆನ್ನಾಗಿ ಗೊತ್ತಿದೆ ನಿನಗೆ, ನೀನು ಸೇರಾದರೆ ನಾನು ಸವಾಸಿರು ಅಂತ ಅಂದ್ಕೊಂಡು ಅಲ್ಲಿಂದ ಅಶ್ವಿನಿ ಹೊರಡ್ತಾರೆ. ತದನಂತರ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗ್ತಿದ್ದಾಗ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಎದ್ದ ತಕ್ಷಣ ಇಬ್ಬರು ಮುಖ ನೋಡ್ಕೋತಾರೆ. ಇಬ್ರಿಗೂ ನಾಚಿಕೆ ಆಗಿಬಿಡುತ್ತೆ. ತದನಂತರ ಎದ್ದು ಈ ಕಡೆ ಭೂಮಿ ಹೊರಗಡೆ ಬರ್ತಿದ್ದಾಗೆ ನಿಜವಾಗ್ಲೂ ಅದನ್ನೆಲ್ಲ ನೆನಪು ಮಾಡಿಕೊಂಡು ಕಳೆದು ಹೋಗ್ತಿದ್ದಾಳೆ. ಅಲ್ಲಿಗೆ ಸಂಗೀತ ಅವ್ರು ಬರ್ತಾರೆ, ಹಾಗೆ ಪಲ್ಲವಿ ಅಕ್ಕ ಕೂಡ ಬರ್ತಾರೆ. ಏನಿದು ಭೂಮಿ ಯಾಕಿಷ್ಟು ಅಂತ ಹೇಳ್ತಿದ್ರೆ ಭೂಮಿ ನಾಚ್ಕೋತಿದ್ದಾಳೆ. ಅಷ್ಟರಲ್ಲಿ ಅಲ್ಲೇ ಅಪ್ಪು ಮತ್ತು ಅಜ್ಜಿ ಕೂಡ ಇದ್ದಾರೆ. ತದನಂತರ ಇಲ್ಲಿ ಅಚ್ಯುತ ಬರ್ತಿದ್ದಾಗ ಇಲ್ಲಿ ಭೂಮಿ ತುಂಬ ನಾಚ್ಕೊಂಡು ಅತ್ತ ಕಡೆ ಇಬ್ರಿಗೂ ಕೂಡ ಕಣ್ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ನಿಜವಾಗ್ಲೂ ಅವರೆಲ್ಲ ನಾಚಿ ನೀಲಾಗ್ತಾ ಇದ್ರೆ ಇತ್ತ ಕಡೆ ಭೂಮಿ ಹೇಗಿದೆ ಈಗ ಸೊಂಟ ನೋವು ಅಂತ ಕೇಳ್ತಾರೆ. ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಭೂಮಿ ಕೂಡ. ನಂತರ ಇಲ್ಲಿ ಪಲ್ಲವಿಕ ಏನಿದು ಅಜ್ಜುತನ 3 ತಿಂಗಳಾಯಿತು, ಆಗೆಲ್ಲ ಇಲ್ದಿದ್ದೆ ಒಂದು ನಾಚಿಕೆ 3 ತಿಂಗಳಾದ್ಮೇಲೆ ಯಾಕೆ ಬಂದಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಪಲ್ಲವಿ ಅಕ್ಕನ ಪ್ರಶ್ನೆಗಂತೂ ಹೇಳೋಕ್ಕೆ ಆಗಲ್ಲ ಅಂತ ಅಜ್ಜಿತ ಹೇಳಿಬಿಡ್ತಾರೆ. ತದನಂತರ ಈತ ಕಡೆ ನಂತರ ಎಲ್ಲರೂ ಕೂಡ ಊಟಕ್ಕೆ ಅಂತ ಕುಳಿತುಕೊಂಡಿದ್ದಾರೆ. ಊಟ ಬಡಿಸ್ತಿದ್ದಾಗೆ ಭೂಮಿ ನೀನು ಕೂಡ ಕೂತ್ಕೋ ಅಂತ ಹೇಳ್ತಾರೆ. ಅತ್ತೆ ಏನು ಕೂಡ ಬೇಡ ಅತ್ತೆ ಅಂತ ಹೇಳಿ ಊಟ ಬಡಿಸ್ತಿರ್ತಾರೆ. ಹಾಗೆ ಅಚ್ಯುತ್ಗೆ ಹತ್ರ ಹೋಗಿದ ತಕ್ಷಣ ಆಕೆಗೆ ನಾಚಿಕೆ ಆಗಿಬಿಡುತ್ತೆ. ಈ ಕಡೆ ಸತ್ಯ ನಂಗೆ ಗೊತ್ತಾಗ್ತದೆ ಸಮಥಿಂಗ್ ಅಂತ ಹೇಳಿ ನಂತರ ಆತ ಕಡೆ ಅಪ್ಪು ಸುಮ್ಮನೆ ಇರಬೇಕಲ್ಲ, ಇಲ್ಲಿ ಅಪ್ಪು ಮಾತಾಡೋಕ್ಕೆ ಶುರು ಮಾಡ್ಕೊತಿದ್ದಾಳೆ. ಅಜ್ಜಿ ನೀವು ಇವತ್ತು ಅಬ್ಸರ್ವ್ ಮಾಡಿದ್ರ ಇಷ್ಟು ದಿನ ಏನು ಡ್ರಾಮಾ ಏನೇನು ಮಾತುಗಳು, ಸದ್ಯ ಇವತ್ತು ನೆಮ್ಮದಿ ಆಗಿದೆ, ಯಾವ ಮಾತು ಕೇಳೋಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ ಹೇಳ್ತಿದ್ದಾರೆ. ಹೌದು ನನಗೂ ಕೂಡ ನೋಡಿ ಸಾಕಾಗಿ ಹೋಗ್ಬಿಟ್ಟಿತ್ತು ಚಿನ್ನಾರನ್ನ ಅನ್ನೋ ಮಾತುಗಳನ್ನ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಯಾಕೆ ಅಪ್ಪು ಗೊತ್ತಾಗಬೇಕಾ ಬಾಯಿಲೆ ನನ್ನ ಹೃದಯ ಲಬ್ ಡಬ್ ಅಂತ ಹೇಳಿ ಭೂಮಿ ಹೆಸರನ್ನೇ ಬಡ್ಕೋತಾ ಇರುತ್ತೆ ಅಲ್ವಾ ಚಿನ್ನ ಅಂತ ಹೇಳಿ ಮತ್ತೆ ಮಾತನಾಡೋಕೆ ಶುರು ಮಾಡಿಕೊಂಡೇ ಬಿಡ್ತಾರೆ. ಕೇಳೋಕ್ಕಾಗ್ತಿಲ್ಲಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ನಂತರ ನೀನು ನಮ್ಮ ಒಂದು ಸಂಸಾರದ ಬಗ್ಗೆ ಅನುಮಾನ ಪಟ್ಕೊಂಡು ಪರೀಕ್ಷೆ ಮಾಡೋಕ್ಕೆ ಬರಬೇಡ, ಮೊದಲು ನಿಂದ ನೋಡ್ಕು ಅಂತ ಅಜ್ಜಿ ಎಚ್ಚರಿಕೆ ಕೊಡ್ತಾರೆ. ನಂತರ ಇತ್ತ ಕಡೆ ಅಶ್ವಿನಿ ಭೂಮಿ ಹತ್ರ ಬರ್ತಾಳೆ. ಭೂಮಿ ಹತ್ರ ಬಂದಿದೆ ಇಲ್ಲಿ ಡ್ರಾಮಾ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ಸ್ಟೋರ್ ರೂಮಲ್ಲಿ ಫೋಟೋಸ್ ಇದೆ, ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಅಂದಾಗ ನೀವು ಮಾತ್ರ ಹೋಗಬೇಡಿ, ಇಷ್ಟೊತ್ತಲ್ಲಿ ನಾನು ಕೂಡ ಬರ್ತೀನಿ ಅಂತ ಹೇಳಿ ಇಲ್ಲಿ ಭೂಮಿ ಅಶ್ವಿನಿ ಜೊತೆ ಹೋಗ್ತಾರೆ. ಅಶ್ವಿನಿ ಭೂಮಿ ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ. ನಂತರ ಮಾಸ್ಕ್ ತರೋದು ಮರೆತುಬಿಟ್ಟೆ, ಮಾಸ್ಕ್ ತೊಗೊಂಡು ಬರ್ತೀನಿ ಅಂತ ಹೊರಗಡೆ ಬಂದು ಭೂಮಿನ ಒಳಗಡೆಯಿಂದ ಲಾಕ್ ಮಾಡಿಬಿಡ್ತಾರೆ. ಇಲ್ಲಿ ಭೂಮಿ ಓಪನ್ ಮಾಡಿ ಅಂತ ಇದ್ರು ಕೂಡ ಓಪನ್ ಮಾಡ್ತಿಲ್ಲ. ಆ ಕಡೆ ಅಪ್ಪು ಕೂಡ ಇದ್ದಾರೆ. ಅಪ್ಪು ಅಶ್ವಿನಿ ಇಬ್ಬರು ಕೂಡ ಸೇರಿಕೊಂಡು ಸ್ಟೋರ್ ರೂಮೆಲ್ಲ ಲಾಕ್ ಮಾಡಿದ್ದಾರೆ. ಆ ಒಂದು ಘಾಟ್ಗೆ ನಿಜವಾಗ್ಲೂ ಕೂಡ ಅಲ್ಲಿ ಪ್ರಜ್ಞೆ ತಪ್ಪಿ ಉಸಿರುಗಟ್ಟಿ ಬಿದ್ದೇ ಬಿಡ್ತಾರೆ ಭೂಮಿ. ಹಾಗಿದ್ರೆ ಭೂಮಿ ಪರಿಸ್ಥಿತಿ ಏನಾಗ್ಬೋದು ಮುಂದೆ? ಇಲ್ಲಿ ಭೂಮಿಯನ್ನ ಕಾಪಾಡೋದು ಯಾರು? ಭೂಮಿ ಪರಿಸ್ಥಿತಿ ಗಂಭೀರವಾಗ್ಬಿಡತ್ತಾ. ಇದರ ನಡುವೆ ಇದಕ್ಕೆಲ್ಲ ಕಾರಣ ದೇವ್ಯಾನಿ ಅಂತ ಹೇಳಿ ಅಶ್ವಿನಿ ದೇವ್ಯಾನಿಯನ್ನ ಲಾಕ್ ಮಾಡಿಸ್ಬಿಡ್ತಾರೆ. ದೇವ್ಯಾನಿ ಈಗ ತಾನೇ ಇಲ್ಲಿ ಭೂಮಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಅಚ್ಯುತ್ ಹತ್ರ ನನ್ನ ಬಗ್ಗೆ ಮಾತನಾಡು, ಅಚ್ಯುತ್ ತಪ್ಪು ತಿಳ್ಕೊಂಡಿದ್ದಾನೆ ಅಂತ. ಆದರೆ ಸಂಗೀತ ಅವ್ರು ಬಂದು ಬೇಡ ಆ ರೀತಿ ನೀವು ಹೇಳಿಯೇ ಅವನು ಬದಲಾಗಬೇಕಾಗಿಲ್ಲ, ಅವನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಬೇರೆಯಾದ ಒಪಿನಿಯನ್ ಫಾರ್ಮ್ ಆಗಿಬಿಟ್ಟಿದೆ, ಅಂಚುಗೋಸ್ಕರ ಈ ರೀತಿ ಮಾಡಿರ್ಬೋದು ಅಂತ. ಅದೇ ಕಾರಣಕ್ಕೆ ನೀವು ಭೂಮಿ ಜೊತೆ ಚೆನ್ನಾಗಿದ್ದವಳಿಗೆ ಒಳ್ಳೇದನ್ನು ಬಯಸಿದ್ರೆ ಅದರಿಂದನೇ ಎಲ್ಲ ಸರಿ ಹೋಗುತ್ತೆ ಅಂತ ಸಂಗೀತ ಅವ್ರು ಹೇಳಿದರು. ಬಟ್ ಅದ್ರ ನಡುವೆ ಇಂಥ ಒಂದು ಕೆಲಸ ನಡೆದು ಹೋಗ್ಬಿಟ್ಟಿದೆ. ಹಾಗಿದ್ರೆ ಇಲ್ಲಿ ಭೂಮಿಯ ಈ ಒಂದು ಪರಿಸ್ಥಿತಿಗೆ ಅಶ್ವಿನಿ ದೇವ್ಯಾನಿಯನ್ನ ಬೊಟ್ಟು ಮಾಡಿ ತೋರಿಸೋ ರೀತಿ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ದೇವ್ಯಾನಿ ಲಾಕ್ ಆಗ್ತಾರೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕೂಡ ಮರಿ